ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಸೊ ಯಾಕೆ ತಡ ಮಾಡೋದು, ಕಾರ್ಯಕ್ರಮವನ್ನ ಶುರು ಮಾಡೋಣ ನಿಮ್ಮ ಒಂದು ಚಪ್ಪಾಳೆಯ ಮೂಲಕ. ಸಹನಾ, ಯಾರು ನುಡುಕ್ತಿದ್ಯಾ? ಇನ್ಯಾರನ್ನ ಸಿದ್ಧಾಂತ್, ಆ ಶನಾಯ ಹುಡುಕ್ತಾ ಇದ್ದೀನಿ. ಅವಳು ಹೇಗ್ ರೆಡಿಯಾಗಿ ಬಂದಿರ್ತಾಳೆ ಅಂತ ಕುತೂಹಲ ನನ್ಗೆ. ಸಹನಾ, ನೀನ್ ರೆಡಿಯಾಗಿರೋದ್ರ ಬಗ್ಗೆ ನಿನಗೆ ಸಮಾಧಾನ ಇದೆಯಲ್ವಾ? ಅವಳು ಹೇಗ್ ರೆಡಿ ಆದ್ರೆ ನಿನ್ಗೇನು? ಸಿದ್ಧಾಂತ್, ಒಂದ್ ಹೆಣ್ಣಿಗೆ ಸಮಾಧಾನ ಆಗೋದು ತಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸ್ದಾಗಲ್ಲ, ಬೇರೆ ಹೆಣ್ಣು ಚೆನ್ನಾಗಿಲ್ಲ ಅಂತ ಅನ್ಸ್ದಾಗ. ಕಮಾನ್ ಸಹನಾ, ಎಲ್ಲಾ ಹೆಣ್ಮಕ್ಳು ಒಂದೇ ತರ ಇರೋದಿಲ್ಲ. ಬೇರೆಯವ್ರಂದಾನು ಅಪ್ರಿಶಿಯೇಟ್ ಮಾಡೋಂತ ಹೆಣ್ಮಕ್ಳು ಕೂಡ ಇರ್ತಾರೆ. ಓಹೋ, ಅಂತ ಹೆಣ್ಮಕ್ಳು ನಿನಗ್ ಗೊತ್ತಾ? ಅವ್ರ ಪರಿಚಯನೂ ಇದೆಯಾ ನಿನ್ಗೆ? ಅಯ್ಯಯ್ಯೋ, ನನ್ ಬುಡಕ್ಕೆ ಬಂದ್ಯಾ? ಈಗೇನು ನೀನು ಆ ಶನಾಯಕ್ ತಾನೇ ವೇಟ್ ಮಾಡ್ತಿದ್ಯಾ? ನೋಡು, ಬರ್ಬೋದು. ಕ್ಯಾರಿ, ವಾಟ್ ಇಸ್ ದಿಸ್? ಯಾಕೆ ಡಲ್ ಆಗಿದ್ಯಾ? ಸ್ಮೈಲ್. ಒಂದು ನಿಮಿಷ. ಶನಾಯ, ನಾವೆಷ್ಟು ಜನ ರೆಡಿಯಾಗಿ ಹೋದ್ರು ಏನು ಪ್ರಯೋಜನ? ಅಪ್ಪಿ ತಪ್ಪಲ್ಲಿ ಸುಬ್ಲಕ್ಷ್ಮಿ ಅಂದ್ರೆ ಏನು ಮಾಡ್ತೀಯಾ? ಬರಲ್ಲ ಗ್ಯಾರಿ, ಅವಳು ಬರ್ಲೂಬಾರ್ದು. ನೀನು ಬರಬಾರ್ದು ಅಂದ ತಕ್ಷಣ ಅವಳು ಬರ್ದೇ ಇರ್ತಾಳ? ಎಸ್ ಗ್ಯಾರಿ, ಬರ್ದೇ ಇದ್ಬಿಡ್ತಾಳೆ. ಅವಳ ರೂಮಲ್ಲಿ ಅವಳು ಇದ್ಬಿಡ್ತಾಳೆ. ನಂಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಸಿಕ್ಕಿರೋ ಈ ಟೈಮ್ನ ವ್ಯರ್ಥ ಮಾಡೋದು ತಪ್ಪು. ಕಮ್ ಲೆಟ್ಸ್ ಗೋ, ಕಮ್. ಶನಾಯ, ನೀನು ಕೂಡ ಹೆಂಗೆ ಮಾಡ್ತಾ ಇದ್ಯಾ? ಇದು ಸುಬ್ಲಕ್ಷ್ಮಿ ರೂಮು. ಲೆಟ್ಸ್ ಗೋ ಫ್ರಮ್ ಹಿಯರ್, ಕಮ್. ನಾನು ಅವಾಗಲೇ ಹೇಳಿಲ್ವಾ ಗ್ಯಾರಿ, ಅವಳು ಎಲ್ಲಿಗೂ ಬರಲ್ಲ, ಅವಳ ರೂಮಲ್ಲಿ ಇರ್ತಾಳೆ ಅಂತ? ವಾಟ್? ವೇಟ್. ವಾವ್, ನಿಜವಾಗ್ಲೂ ಅವಳ ಟೇಸ್ಟ್ ಚೆನ್ನಾಗಿದೆ. ಸ್ಟಾಪ್ ಇಟ್ ಸಿದ್ಧಾಂತ್. ಶನಾಯ, ಯು ಆರ್ ಲುಕಿಂಗ್ ವೆರಿ ಗಾರ್ಜಿಯಸ್. ಥ್ಯಾಂಕ್ ಯು. ಅದೇ, ಸಮುದ್ರ ತೀರದಲ್ಲಿ ಎಷ್ಟೇ ಚೆನ್ನಾಗಿ ಮರಳಿನ ಗೂಡು ಕಟ್ಟಿದ್ರು ಅಲೆ ಬಂದಿದ ತಕ್ಷಣ ಅದಕ್ಕೆ ಬೆಲೆನೇ ಇರೋದಿಲ್ಲ. ಹಾಗೇನೆ ಮರ್ಲಿನ್ ಗೂಡ್ ಕಟ್ಟಕ್ ಪಟ್ಟಿದ ಕಷ್ಟ ಅಲೆ ಜೊತೆನೆ ಮುಳುಗೋಗ್ಬಿಡತ್ತೆ. ವಾಟ್? ಏನ್ ಹಾಗಾದ್ರೆ ಸಹನಾ? ಅದೇ, ನೀನ್ ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಬಂದ್ರು ಸುಬ್ಲಕ್ಷ್ಮಿ ಅನ್ನೋ ಅಲೆ ಬಂದಿದ ತಕ್ಷಣ ಮೂಲೆ ಗುಂಪಲ್ಲಿ ಕೊಚ್ಚೋಗ್ಬಿಡ್ತೀಯ ಅಲ್ವಾ? ಅದನ್ನ ಯೋಚನೆ ಮಾಡಿ ನನಗೆ ಅಯ್ಯೋ ಪಾಪ ಅಂತ ಅನ್ಸ್ತು. ಶನಾಯ, ಯಾಕೆ ನಗ್ತಾ ಇದ್ಯಾ? ಅವಳು ಬರ್ತಾಳೆ ಅನ್ನೋ ಟೆನ್ಷನ್ ನಿಂಗಿಲ್ವಾ? ನನಗೆ ಯಾವ ಟೆನ್ಷನ್ ಇಲ್ಲ ಸಹನಾ, ಯಾಕಂದ್ರೆ ಆ ಅಲೆಗೆ ತಡೆಗೋಡೆ ಕಟ್ಬಿಟ್ಟೆ ಬಂದಿದ್ದೀನಿ. ಅಂದ್ರೆ
ಸಹನಾ ಚೆನ್ನಾಗಿ ಕಂಡ್ರೆ ಆಗದೆ ಇರೋ ಥರ ಆಡ್ತಿದ್ದೆ, ಈಗ ನೋಡಿದ್ರೆ ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ಯಾ? ಬೇರೆ ವಿಧಿ ಇಲ್ಲ ಸಿದ್ಧಾಂತ್. ನಾನು ಆದರೂ ಅವಳ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅವಳನ್ನ ಗೆಲ್ಲಕ್ಕೆ ಬಿಡ್ತೀನಿ ಅಂತ ಅರ್ಥ ಅಲ್ಲ. ಅವಳ ಕುತ್ತಿಗೆಯಲ್ಲಿ ತಾಳಿ ಇಲ್ದೇನೆ ಅಷ್ಟು ಮೆರಿಬೇಕಾದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ. ಸೊ ಶನಾಯ ಸೋಲ್ಬೇಕು. ಅವಳು ಸೋತ್ರೇನೆ ನಾವು ಗೆಲ್ಲಕ್ಕಾಗೋದು. ಸೊ ಅವಳು ಸೋಲೋದಷ್ಟೇ ನನ್ನ ಟಾರ್ಗೆಟ್. ಹಲೋ ಹಲೋ ಮ್ಯಾನೇಜರ್ ಸಾ, ನಂಗೇನು ಕೇಳಿಸ್ತಿಲ್ಲ. ಇಲ್ಲ, ತುಂಬಾ ಶಬ್ದ ಐತೆ, ನಂಗೇನು ಕೇಳಿಸ್ತಿಲ್ಲ. ಒಸಿ ಜೋರಾಗಿ ಮಾತಾಡಿ. ಹಲೋ ಸಾ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಬಿಡಿ. ಅಲ್ಲಿಗೆ ಬರ್ತೀನಿ ಹಿಂದೆ. ಹೊರಗಡೆ ಯಾರಾದ್ರೂ ಇದ್ದೀರಾ? ಒಸಿ ಬಾಕ್ಲ ತೆಗಿತೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿರತಕ್ಕಂತಹ ಗೋಪಾಲ್ ಕೃಷ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ತೀರ್ಪುಗಾರ್ತಿ ಆಗಿರ್ತಕ್ಕಂತಹ ಶ್ರೀಮತಿ ಶಾಂತಾದೇವಿ ಅವ್ರನ್ನು ಕೂಡ ವೇದಿಕೆ ಮೇಲೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ತೀರ್ಪುಗಾರರ ಪಟ್ಟಿಯಲ್ಲಿ ಇವರಿಬ್ರು ಮಾತ್ರ ಅಲ್ಲದೆ ಇನ್ನೊಬ್ರು ವಿಶೇಷ ವ್ಯಕ್ತಿ ಕೂಡ ಬಂದಿದ್ದಾರೆ. ಆದ್ರೆ ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರೀತಿಲ್ಲ. ಯಾಕೆ ಅಂದ್ರೆ ಆ ತೀರ್ಪುಗಾರರು ನಿಮ್ಗಳ ಮಧ್ಯೆನೇ ಇರ್ತಾರೆ. ನಿಮ್ಮ ಒಂದು ಆಕ್ಟಿವಿಟೀಸ್ ನ ಗಮನಿಸ್ತಾ ಅವರು ನಿಮ್ಮ ಒಂದು ತೀರ್ಪನ್ನು ಕೊನೆಯಲ್ಲಿ ಹೇಳ್ತಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಿದ್ದೇನೆ. ಈ ಪರಮನವೇ ಅಂಕಲ್ ಬೆನ್ನಿಂಗ್ ಬಿದ್ದು ಬೆತಾಳ ತರ ನಮ್ಮ ಹಿಂದೆನೆ ಸುತ್ತಾ ಇದ್ದಾರೆ. ಯಾಕೆಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಯ್ತು ಗ್ಯಾರಿ. ಗೊತ್ತಾಯ್ತಾ? ಏನ್ ಗೊತ್ತಾಯ್ತು? ಇವ್ರು ಹೇಳ್ತಾ ಇರೋ ಸೀಕ್ರೆಟ್ ಜಡ್ಜು ಪರಂದಾಮಯ್ಯನೇ ಇರ್ಬೋದು. ಹೌದಾ? ಅದೇ ಹೇಳ್ತೀಯ ಜಾನು? ಮತ್ತೆ ನಿನ್ ಗ್ಯಾರಿ, ಅವ್ರಿಗೆ ಊರಲ್ಲಿ ಮನೆ ಮಠ ಇದೆ ಅಂತ ಹೇಳ್ತೀಯಾ? ಮತ್ತೆ ಅವ್ರು ಯಾಕೆ ಇಲ್ಲಿ ಹೋಟೆಲ್ ಬಂದು ಉಳ್ಕೋಬೇಕು? ಅಷ್ಟು ಸಾಲದು ಅಂತ ನಮ್ ಹಿಂದೆನೆ ಇದ್ದು ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ನಮ್ಮನ್ನಷ್ಟೇ ಅಲ್ಲ, ಬೇರೆ ಎಲ್ಲ ಕಪಲ್ಸ್ನೂ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋಗ್ರಾಮ್ ಸಂಬಂಧ ಇಲ್ಲ ಅನ್ನೋದಾಗಿದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ರು? ಏ ಶನಯ, ಯು ರೈಟ್. ನಿನ್ ಲಾಜಿಕ್ ಕರೆಕ್ಟ್ ಆಗಿದೆ. ದಟ್ಸ್ ಶನಾಯ. ಶನಾಯ, ನಿಮ್ಗೆ ಈ ಸೀಕ್ರೆಟ್ ಜಡ್ಜ್ ಯಾರು ಅಂತ ಗೊತ್ತಿದ್ಯಾ? ನೋನು, ನನಗೆ ಗೊತ್ತಿರುತ್ತೆ. ನಾನು ನಿಮ್ ತರನೇ ಬಂದಿರೋದಲ್ವಾ? ನಿಮ್ಗೇನಾದ್ರೂ ಗೊತ್ತಾದ್ರೆ ಹೇಳಿ. ಓಕೆ ಓಕೆ, ನನಗೇನಾದ್ರೂ ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೇನಾದ್ರೂ ಗೊತ್ತಾದ್ರೆ ನೀವು ಹೇಳಿ. ಓಕೆ ಶ್ಯೂರ್. ಅಂದಾಗೆ ಆ ಸುಬ್ಲಕ್ಷ್ಮಿ ಇಲ್ಲಿಗೆ ಬರಲ್ಲ ಅನ್ನೋದು ಕನ್ಫರ್ಮಾ? ಪಕ್ಕ ಲಾಕ್ ಆದವಳು ಇಲ್ಲಿಗೆ ಹೇಗೆ ಬರ್ತಾಳೆ? ಇವರು ಫೋನ್ ತಕತಿಲ್ವಲ್ಲ, ಈಗ ನಾನು ಏನ್ ಮಾಡ್ಲಿ? ಓಕೆ, ನಮ್ಮ ಫ್ಯಾಷನ್ ಶೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಿಸ್ಟರ್ ಅಂಡ್ ಮಿಸಸ್ ಸಿದ್ಧಾಂತ್, ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣ.
ತುಂಬಾ ಚೆನ್ನಾಗಿತ್ತು. ಮೇಡಮ್, ನಿಮ್ ಪ್ರಕಾರ ಸಂಸಾರ ಅಂದ್ರೆ ಏನು? ನನ್ನ ಪ್ರಕಾರ ಸಂಸಾರ ಅಂದ್ರೆ ಒಂದು ಕಮಿಟ್ಮೆಂಟ್. ನನ್ನ ಪ್ರಕಾರ ಸಂಸಾರ ಅಂದ್ರೆ ಒಂದು ಪರ್ಮನೆಂಟ್ ಜಾಬ್, ಖುಷಿನೇ ಸ್ಯಾಲ್ರಿ, ಮಕ್ಕಳೇ ಬೋನಸ್, ತಂದೆ ತಾಯಿ ಆಗೋದೇ ಪ್ರಮೋಷನ್. ಅಂದ್ರೆ ಒಂದು ಕರ್ತವ್ಯ ಅಂತ ನಿಭಾಯಿಸ್ತಿದ್ದೀರಾ. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮುಂದಿನ ಸ್ಪರ್ಧಿ ಮಿಸ್ಟರ್ ಅಂಡ್ ಮಿಸಸ್ ಸತ್ಯಮೂರ್ತಿ. ಸುಬ್ಬಲಕ್ಷ್ಮಿ ಅವ್ರು ಬಂದಿಲ್ಲ, ಅವ್ರಿಗೆ ಫೋನ್ ಮಾಡಿ ಬರೋಕೆ ಹೇಳ್ಬೇಕಲ್ವಾ? ಅವರೇ ತುಂಬ ಸತಿ ಫೋನ್ ಮಾಡಿದ್ದಾರೆ. ಹಲೋ ಸರ್, ಹಲೋ ಹಲೋ ಸರ್ ವಸಿ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಿ. ಹಲೋ ಮೇಡಮ್, ಹೇಳಿ ಮೇಡಮ್, ಎಲ್ಲಿದ್ದೀರಾ? ಸಾ ರೂಮ್ನಾಗೆ ಇವ್ನಿ ಸಾ, ಬಾಕ್ಲಿ ಯಾಕೋ ತೆಗಿಯಕ್ಕೆ ಆಯ್ತಿಲ್ಲ. ಓ ಆಯ್ತು ಮೇಡಮ್, ನಾನೇ ಅಲ್ಲಿ ಬರ್ತೀನಿ. ವಸಿ ಬೇಗನೆ ಬನ್ನಿ ಸಾ. ಹಾಂ ಓಕೆ. ಹೊರಗಡೆಯಿಂದ ಲಾಕ್ ಆಗಿಬಿಟ್ಟಿತ್ತು. ಸಾರಿ, ನೀವು ಫೋನ್ ಮಾಡಿದಾಗ ಸ್ಪೀಕರ್ ಸಾಂಗ್ ಏನು ಕೇಳಿಸ್ಲಿಲ್ಲ. ವಾ, ಹಂಗಾದ್ರೆ ಪ್ರೋಗ್ರಾಮ್ ಅಷ್ಟು ಮುಗ್ದೋಯ್ತಾ? ಇನ್ನೇನು ಮುಗಿಯುತ್ತೆ ಮ್ಯಾಮ್. ನಾನು ಬರುವಾಗ ಲಾಸ್ಟ್ ಕಪಲ್ನ ಅನೌನ್ಸ್ ಮಾಡ್ತಾ ಇದ್ರು. ವಾ, ಹೌದಾ? ಹಂಗಾರೆ ಆ ಕಡೆ ದಂಪತಿಗಳು ಏನ್ ಹೇಳ್ತಾರೆ ಅಂತ ಅದನ್ನಾದ್ರೂ ಕೇಳೋಣ. ಬನ್ನಿ ಹೋಗೋಣ. ತಗೊಳ್ಳಿ ಸರ್. ವಾವ್ ವಾವ್ ವಾವ್, ದಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ನಿಮ್ ಪ್ರಕಾರ ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಪ್ರೀತಿ. ಸಂಸಾರ ಅಂದ್ರೆ ಹೊಂದಾಣಿಕೆ. ಸಂಸಾರ ಅಂದ್ರೆ ಕ್ಷಮೆ. ಸಂಸಾರ ಅಂದ್ರೆ ತ್ಯಾಗ. ಈ ಜೋಡಿ ಜೀವನದ ಬಗ್ಗೆ ಎಷ್ಟು ಚಂದಾಗಿ ಮಾತಾಡ್ತವ್ರೆ. ಒಳ್ಳೆ ಜೋಡಿನೇ ಇರ್ಬೇಕು. ಹೌದು ಮೇಡಮ್, ಬಂದಿರೋ ಜೋಡಿನಲ್ಲಿ ಈ ಜೋಡಿ ತುಂಬಾ ಪ್ರಾಮಿಸಿಂಗ್ ಆಗಿದ್ದಾರೆ. ಹೌದಾ? ಬನ್ನಿ ಬನ್ನಿ, ಬೇಗನೆ ಹೋಗೋಣ. ಸಂಸಾರ ಅಂದ್ರೆ ಉಪ್ಪು, ಖಾರ, ಹುಳಿ, ಕಹಿ, ಸಿಹಿ ಎಲ್ಲ ತರದ ಮಿಶ್ರಣದ ಒಂದು ರುಚಿಯಾದ ಭೋಜನ. ಸೂಪರ್, ಚಪ್ಪಾಳೆ ಜೋರಾಗಿ ಬರಬೇಕು. ಹಾಗೆ ನಮ್ಮ ಮಿಸಸ್ ಗುರುಮೂರ್ತಿ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೌದು, ನಾವು ಅದನ್ನ ಸೌದು ಸಂತೋಷ ಪಡಬೇಕು. ನನಗೆ ಪ್ಯಾಸನ್ಸ್ ನೋಡಕ್ಕೆ ಆಗ್ಲಿಲ್ಲ ನೋಡಿ.
ಮಾರ್ನಿಂಗ್ ಶನಾಯ. ಗುಡ್ ಮಾರ್ನಿಂಗ್. ಶನಾಯ ಏನ್ ಮಾಡ್ತಿದ್ಯಾ? ಹೋಗ್ ನೋಡಿ. ಸಹನಾ ನೀವು ಬನ್ನಿ. ಪರವಾಗಿಲ್ಲ ನೀವ್ ಮಾತಾಡಿ. ಪಾಪ ನಿಮ್ಗೆ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅನ್ನೋದು ಒಂದ್ ಟಾಸ್ಕ್ ಆದ್ರೆ ಇನ್ನೊಂದ್ ಕಡೆ ಸುಬ್ಲಕ್ಷ್ಮಿಯಿಂದ ತಪ್ಪಿಸ್ಕೊಂಡು ಓಡಾಡ್ಬೇಕಲ್ಲ ಅನ್ನೋದು ಇನ್ನೊಂದ್ ಟಾಸ್ಕು. ಅದಕ್ಕೆ ಏನಾದ್ರೂ ಮಾಡಿ ನೀವು ಪ್ಲಾನ್ ಮಾಡ್ಬೇಕಲ್ವಾ, ನೀವು ಮಾತಾಡ್ಕೊಳ್ಳಿ. ಶನಾಯ, ಅಂದ್ಹಾಗೆ ಇವತ್ತಿರೋದು ಕುಕಿಂಗ್ ಕಾಂಪಿಟೇಷನ್. ಅಲ್ಲಿಗೆ ಸುಬ್ಲಕ್ಷ್ಮಿ ಅಂತೂ ಬಂದೇ ಬರ್ತಾಳೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಗುರುಮೂರ್ತಿ. ನೋಡ್ದ್ಯಾ ಹೇಗೆ ಗುರುಸ್ತಾ ಇದ್ದಾಳಂತ? ಇದೆಲ್ಲ ನಮ್ಗೆ ಬೇಕಿತ್ತ ಶನಾಯ? ಗ್ಯಾರಿ, ಅದೆಲ್ಲೋ ಹಾಡಿದ್ದೆ ಹಾಡೋ ದಾಸ ಅನ್ನೋ ಹಾಗೆ. ಕಿಸ್ ಬೈ ದಾಸ. ಏನ ಕಿಸ್ಸ ಬಾಯ್ ಒಡೆವಾ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡ ಗ್ಯಾರಿ. ಯಾರು ಇವನು ಯಾರಾದ್ರೂ ಆಗಿರ್ಲಿ, ಆ ಗುರುಗೂ ಶನಾಯಗೂ ಇನ್ನೊಂದ್ ಸ್ವಲ್ಪ ಟೆನ್ಷನ್ ಕೊಡೋಣ. ಗ್ಯಾರಿ ಅವಳು ನಮಗೆ ಗುಡ್ಸ್ಬೇಕು ಅಂತಾನೆ ಕಾಲ್ ಮಾಡ್ತಾ ಇದ್ದಾಳೆ. ಅದೇನು ಅಂತ ಕೇಳು. ಹಲೋ, ಹೇಳಿ ಸಹನಾ, ಏನ್ ವಿಷಯ? ಶನಾಯ, ನಿಮ್ ರೂಮ್ ಬಾಗ್ಲ ಹತ್ರ ಯಾರೋ ಒಬ್ಬ ಮುದ್ಕ ಡೌಟ್ಫುಲ್ ಆಗಿ ನಿಂತಿದ್ದಾನೆ. ಇವನೇನಾದ್ರೂ ಸುಬ್ಲಕ್ಷ್ಮಿ ಕಡೋಣ ಅಂತ ನನಗೆ ಡೌಟ್ ಬಂತು. ಅದಕ್ಕೆ ನಿಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್. ಏನಂತ ಅವಳ್ದು? ಗ್ಯಾರಿ, ನಮ್ ಡೋರ್ ಹತ್ರ ಯಾರೋ ಇದಾರಂತೆ. ಐ ಥಿಂಕ್ ಅವರು ಸೀಕ್ರೆಟ್ ಜಡ್ಜ್ ಇರ್ಬೋದಾ? ಚಿನಾ, ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ನ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ.